ನಮಸ್ಕಾರ, BU ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಶೇಖರ್. ಇದೀಗ ಮುಖ್ಯಾಂಶಗಳು. ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ 2 ದಿನಗಳ ವಿಜ್ಞಾನ ಉತ್ಸವ. ವಿಜ್ಞಾನ ಉತ್ಸವದ ಪ್ರಯುಕ್ತ ಅಂತರ್ ಕಾಲೇಜು ಸ್ಪರ್ಧೆಗಳ ಯೋಜನೆ. ರಾಷ್ಟ್ರೀಯ ಸಮ್ಮೇಳನ ಹಾಗೂ ವಿಜ್ಞಾನ ಉತ್ಸವದ ಸಮಾರೋಪ ಸಮಾರಂಭ. ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಮತದಾನ ನೋಂದಣಿ ಅಭಿಯಾನ ಕಾರ್ಯಕ್ರಮ. ಬೆಂಗಳೂರು ವಿಶ್ವವಿದ್ಯಾಲಯದ ಮಹಿಳಾ ಅಧ್ಯಯನ ಕೇಂದ್ರದ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ಮಹಿಳಾ ದಿನಾಚರಣೆ ಅಂಗವಾಗಿ ಬೆಂಗಳೂರು ವಿಶ್ವವಿದ್ಯಾಲಯದ ಮಹಿಳಾ ಸಿಬ್ಬಂದಿ ವರ್ಗದವರಿಗೆ ವಿವಿಧ ಕ್ರೀಡಾ ಚಟುವಟಿಕೆಗಳ ಆಯೋಜನೆ. ಬೆಂಗಳೂರು ವಿಶ್ವವಿದ್ಯಾಲಯದ ರಾಜ್ಯಶಾಸ್ತ್ರ ವಿಭಾಗವು 50 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳಿಗೆ ವಿಶೇಷ ಉಪನ್ಯಾಸ ಸರಣಿ. ಬೆಂಗಳೂರು ವಿಶ್ವವಿದ್ಯಾಲಯದ ವಿವಿಧ ವಿಭಾಗಗಳಲ್ಲಿ ಸ್ವಾಗತ ಸಮಾರಂಭ. ಇದೀಗ ವಾರ್ತೆಗಳ ವಿವರ. ಬೆಂಗಳೂರು ವಿಶ್ವವಿದ್ಯಾಲಯದ ಎಲ್ಲ ವಿಜ್ಞಾನ ವಿಭಾಗಗಳಿಗೆ ಸೇರಿ 2 ದಿನಗಳ ವಿಜ್ಞಾನ ಉತ್ಸವವನ್ನು ಆಯೋಜಿಸಿದ್ದರು. ರಾಷ್ಟ್ರೀಯ ರಿಮೋಟ್ ಸೆನ್ಸಿಂಗ್ ಕೇಂದ್ರದ ಅಧ್ಯಕ್ಷ ಡಾಕ್ಟರ್ ಪ್ರಕಾಶ್ ಚೌಹಾಣ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಂತರ ಮಾತನಾಡಿದ ಪ್ರಕಾಶ್ ಚೌಹಾಣ್, ಎಲ್ಲಾ ವಿಜ್ಞಾನಿಗಳು ಸುಸ್ಥಿರ ಅಭಿವೃದ್ಧಿಯ ಕುರಿತಾದ ಸಂಶೋಧನೆ ಮಾಡಬೇಕಾಗಿದೆ. ಪರಿಸರ ಸಂರಕ್ಷಣೆ ನಮ್ಮ ಮುಂದಿನ ಬಹುದೊಡ್ಡ ಸವಾಲು. ಹವಾಮಾನ ವೈಪರೀತ್ಯದಿಂದ ಭೂಮಿ ನಲುಗಿ ಹೋಗಿದೆ. ನಾವೆಲ್ಲರೂ ಸೇರಿ ಈ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಬೇಕು ಎಂದರು. This auditorium today, I think I have never experienced that much heat whenever I come to Bangalore, which I am. ನಂತರ ಮಾತನಾಡಿದ ಭಾರತೀಯ ವಿಜ್ಞಾನ ಸಂಸ್ಥೆಯ ಪ್ರಾಧ್ಯಾಪಕ ಪ್ರೊಫೆಸರ್ ಗೋಪಾಲನ್ ಜಗದೀಶ್, ಭಾರತದ ಸಂಸ್ಕೃತಿಯಲ್ಲಿ ಸುಸ್ಥಿರ ಅಭಿವೃದ್ಧಿಯ ಸೂತ್ರ ಅಡಗಿದೆ. ಎಲ್ಲ ವಸ್ತುಗಳನ್ನು ಮರುಬಳಕೆ ಮಾಡುವುದನ್ನು ನಮ್ಮ ಹಿರಿಯರು ನಮಗೆ ಕಲಿಸಿದ್ದಾರೆ. ಅದನ್ನು ಪಾಲಿಸಿದರೆ ಭೂಮಿಯನ್ನು ಕಾಪಾಡಿಕೊಳ್ಳಬಹುದು ಎಂದರು. ಬುದ್ಧ ವಾಸ್ ನಾಟ್ ವೆರಿ ಹ್ಯಾಪಿ, ಬಟ್ ದೆನ್ ಹಿ ಸೆಡ್ ಓಕೆ ಐ ವಿಲ್ ಗಿವ್ ಯು ಅಂತ ಹೇಳಿ ಅಂಗಡಿಯವನಿಗೆ ದುಡ್ಡು ಕೊಟ್ಟು ಒಂದು ಪಂಚೆ ಕೊಟ್ರಂತೆ. ರಾತ್ರಿ ಶಿಷ್ಯ ಮಲಗಿದ್ದಾಗ ಗೌತಮ್ ಬುದ್ಧ ನೆಕ್ಸ್ಟ್ ಡೇ ಕೇಳಿದ್ರಂತೆ, ಮೊದಲು ಹರಿದೋಗಿತ್ತಲ್ಲ ಪಂಚೆ, ಅದನ್ನು ಏನು ಮಾಡಿದೆ ಅಂಥೇಳಿ. ಶಿಷ್ಯ ಹೇಳಿದಂತೆ, ಸರ್ ಅದು ಭಾಳ ಹರಿದೋಗಿತ್ತು, ಬೆಡ್ಶೀಟ್ ಥರ ಕೆಳಗಡೆ ಹಾಕ್ಕೊಂಡು ಮಲಕ್ಕೊಂಡೆ ಅಂತ. ಬುದ್ಧ ಕೇಳಿದ್ರಂತೆ, ಹಳೇದಿತ್ತಲ್ಲ ಬೆಡ್ಶೀಟ್ ಏನು ಮಾಡಿದೆ ಅಂತ. ಸರ್ ಅದು ತುಂಬ ಹರಿದೋಗಿತ್ತು, ಅದನ್ನು 2 ಭಾಗ ಮಾಡಿ ಕಿಟಕಿಗೆ ಕರ್ಟನಾಗಿ ಹಾಕಿದೆ, ಬೆಳಗ್ಗೆ ಹೊತ್ತು ಸೂರ್ಯನ ಬೆಳಕು ಭಾಳ ಬೀಳ್ತಾ ಇತ್ತು ಅಂತ. ಹಾಗಾದರೆ ಆ ಕರ್ಟನ್ ಇತ್ತಲ್ಲ ಮೊದಲು, ಅದೇನಾಯಿತು ಅಂತ. ಸರ್ ಅದು ತುಂಬ ಹರಿದೋಗಿತ್ತು, ಅದನ್ನು ಹರಿದು ಭಾಗ ಮಾಡಿ ಅಡುಗೆ ಮನೆಯಲ್ಲಿ ಒರೆಸೋದಕ್ಕೆ ಬಟ್ಟೆಯಾಗಿ ಇಟ್ಕೊಂಡೆ ಅಂತ ಹೇಳಿದ್ರಂತೆ. ಸರಿ, ಮೊದಲು ಬಟ್ಟೆ ಒರೆಸ್ತಾ ಇದೆಯಲ್ಲಪ್ಪ, ಆ ಬಟ್ಟೆ ಏನಾಯಿತು ಅಂತ. ಸರ್ ಆ ಬಟ್ಟೆ ಭಾಳ ಚಿಂದಿ ಆಗೋಗಿತ್ತು, ಚಿಂದಿ ಆಗಿದ್ದದನ್ನೆಲ್ಲ ಸೇರಿಸಿ ನೆಲ ಒರೆಸ್ಲಿಕ್ಕೋಸ್ಕರ ಒಂದು ಮಾಪಿಂಗ್ ಅಂತ ಹೇಳ್ತೀವಲ್ಲ ಮಾಡಿದೆ ಅಂತ. ಹಾಗಾದರೆ ಮೊದಲು ನೀನು ನೆಲ ಒರೆಸ್ತಾ ಇದೆಯಲ್ಲ ಅದು ಎಲ್ಲೋಯ್ತು ಅಂತ. ಅದು ಛಿದ್ರವಾಗಿದ್ದಂಥ ಬಟ್ಟೆ ಹೊರಗಡೆ ಒಣಗಿಸಿದ್ದೀನಿ, ಒಣಗಿಸಿದ ಮೇಲೆ ದೇವ್ರ ಮುಂದೆ ದೀಪ ಇಟ್ಟು ಒಂದು ಹಣತೆ ಹತ್ತಿಸ್ದೆ ಅಂತ ಹೇಳಿದ್ನು. ಮಿತ್ರರೇ, ಸಸ್ಟೈನಬಲ್ ಡೆವಲಪ್ಮೆಂಟ್ ಇಸ್ ಇನ್ ದ ಬ್ಲಡ್ ಆಫ್ ಇಂಡಿಯಾ. ಇಟ್ ಈಸ್ ನಾಟ್ ಸಮಥಿಂಗ್ ಲೈಕ್ ಎ ನ್ಯೂ ಕಾನ್ಸೆಪ್ಟ್ ದಟ್ ವಿ ಆರ್ ಟಾಕಿಂಗ್. ಕುಲಪತಿಗಳಾದ ಡಾಕ್ಟರ್ ಜೈಕಾರ್ SM ಮಾತನಾಡಿ, ಹವಾಮಾನ ವೈಪರೀತ್ಯಕ್ಕೆ ಪರೋಕ್ಷವಾಗಿ ನಾವೇ ಕಾರಣ. ಅಭಿವೃದ್ಧಿ ಹೆಸರಿನಲ್ಲಿ ಪ್ರಕೃತಿ ನಾಶವಾಗುತ್ತಿದ್ದು ಹವಾಮಾನ ಬದಲಾವಣೆಗೆ ಕಾರಣವಾಗಿದೆ. ಹವಾಮಾನ ಉಳಿಸಿಕೊಳ್ಳಬೇಕು, ಪರಿಸರವನ್ನು ನಾವೇ ಕಾಪಾಡಿಕೊಳ್ಳಬೇಕು ಎಂದು ಹೇಳಿದರು. ವಿಜ್ಞಾನ ನಿಕಾಯದ ಡೀನ್ ಅಶೋಕ್ ಡಿ ಅಂಜಗಿ ಮಾತನಾಡಿ, ವಿಜ್ಞಾನ ದಿನಾಚರಣೆಯ ಅಂಗವಾಗಿ ವಿಜ್ಞಾನ ಉತ್ಸವವನ್ನು ಆಯೋಜಿಸಲಾಗಿದೆ. ವಿಶ್ವವಿದ್ಯಾಲಯದ 20ಕ್ಕೂ ಹೆಚ್ಚು ವಿಭಾಗಗಳು ಒಗ್ಗೂಡಿ ವಿಜ್ಞಾನ ಉತ್ಸವವನ್ನು ನಡೆಸಲಾಗುತ್ತಿದೆ. ಸೈನ್ಸ್ ಮಾಡೆಲ್ ಪ್ರದರ್ಶನ ಸೇರಿದಂತೆ ವಿವಿಧ ಸ್ಪರ್ಧೆಗಳ ಮೂಲಕ ವಿದ್ಯಾರ್ಥಿಗಳಿಗೆ ವಿಜ್ಞಾನದ ಪರಿಚಯ ಮಾಡಿಸಲಾಗುತ್ತಿದೆ. ಪ್ರಾಯೋಗಿಕವಾಗಿ ವಿದ್ಯಾರ್ಥಿಗಳು ಮತ್ತಷ್ಟು ಅಧ್ಯಯನ ನಡೆಸಲು ಈ ಉತ್ಸವವು ಅನುಕೂಲವಾಗಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. Resounding success. May these 2 days inspire us all to embark on journey of discovery, innovations and collaborations towards a higher and more sustainable future.
ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ರಿಮೋಟ್ ಸೆನ್ಸಿಂಗ್ ಕೇಂದ್ರದ ಅಧ್ಯಕ್ಷ ಡಾಕ್ಟರ್ ಪ್ರಕಾಶ್ ಚೌಹಾಣ್, ಪುಣೆ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ ಡಾಕ್ಟರ್ ರವೀಂದ್ರ ಜಿ, ಸಿಇಪಿಟಿ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕಿ ಡಾಕ್ಟರ್ ಅಂಜನಾ ವ್ಯಾಸ್ ರವರಿಗೆ ಯುಜಿಐಟಿ ಎಕ್ಸಲೆನ್ಸ್ ಅವಾರ್ಡ್ ನೀಡಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಕುಲಪತಿ ಡಾಕ್ಟರ್ ಜೈಕರ್ ಎಸ್ಎಂ, ಕುಲಸಚಿವ ಶೇಖ್ ಲತೀಫ್, ಡೀನ್ ಅಶೋಕ್ ಡಿ ಅಂಜಗಿ, ಸೈನ್ಸ್ ಫೋರಂನ ಕಾರ್ಯದರ್ಶಿ ಪ್ರೊಫೆಸರ್ ನಾಗಯ್ಯ ಸೇರಿದಂತೆ ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ವಿಜ್ಞಾನ ಉತ್ಸವದಲ್ಲಿ ಎಲ್ಲಾ ವಿಜ್ಞಾನ ವಿಭಾಗಗಳು ಆಯಾ ವಿಜ್ಞಾನ ಮಾದರಿ, ವಿಜ್ಞಾನ ಭಿತ್ತಿಪತ್ರ ಪ್ರದರ್ಶನ ಹಾಗೂ ವಿವಿಧ ಪ್ರಯೋಗಗಳ ಪ್ರದರ್ಶನವನ್ನು ಆಯೋಜಿಸಿತು. 100ಕ್ಕೂ ಹೆಚ್ಚು ವಿಜ್ಞಾನ ಮಾದರಿ ಹಾಗೂ ವಿಜ್ಞಾನ ಭಿತ್ತಿಪತ್ರಗಳನ್ನು ವಿವಿಧ ವಿಭಾಗದ ವಿದ್ಯಾರ್ಥಿಗಳು, ಬೆಂಗಳೂರು ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ವೀಕ್ಷಿಸಿದರು. ಬೆಂಗಳೂರು ವಿಶ್ವವಿದ್ಯಾಲಯದ ವಿವಿಧ ವಿಭಾಗಗಳಲ್ಲಿರುವ ವಸ್ತು ಸಂಗ್ರಹಾಲಯವು ಕೂಡ 2 ದಿನಗಳ ಕಾಲ ಸಾರ್ವಜನಿಕರಿಗೆ ವೀಕ್ಷಿಸಲು ಮುಕ್ತವಾಗಿತ್ತು. 2,000ಕ್ಕೂ ಹೆಚ್ಚು ಮಂದಿ ಈ ವಿಜ್ಞಾನ ಉತ್ಸವದಲ್ಲಿ ಭಾಗವಹಿಸಿದರು. ವಿಜ್ಞಾನ ಉತ್ಸವದ ಪ್ರಯುಕ್ತ ವಿದ್ಯುನ್ಮಾನ ಮಾಧ್ಯಮ ವಿಭಾಗದಲ್ಲಿ ವಿದ್ಯುನ್ಮಾನ ಮಾಧ್ಯಮ ಚಲನಚಿತ್ರ ನಿರ್ಮಾಣ ಮತ್ತು ಗ್ರಾಫಿಕ್ ಹಾಗೂ ಆನಿಮೇಷನ್ ಕ್ಷೇತ್ರಕ್ಕೆ ಸಂಬಂಧಪಟ್ಟ ವಿವಿಧ ಪ್ರಾತ್ಯಕ್ಷಿಕೆಗಳನ್ನು ಏರ್ಪಡಿಸಲಾಗಿತ್ತು. ವಿಜ್ಞಾನ ಉತ್ಸವದ ಪ್ರಯುಕ್ತ ವಿದ್ಯುನ್ಮಾನ ವಿಭಾಗದಲ್ಲಿ ವಿಎಫ್ಎಕ್ಸ್ ವರ್ಲ್ಡ್, 3D ಆಲೋಗ್ರಾಮ್, ಆಪ್ಟಿಕಲ್ ಇಲ್ಯೂಷನ್, ಫ್ಲಿಪ್ ಬುಕ್, 3D ಪ್ರಿಂಟಿಂಗ್, ಅನಿಮ್ಯಾಟ್ರಿಕ್, ಗೇಮಿಂಗ್, ಶೋರೀಲ್, ಎಐ ಕ್ಲೋನ್ ಡಬ್ಬಿಂಗ್, ನ್ಯೂಸ್ ರೀಡಿಂಗ್ ಡೆಮೋ, ಮೋಜೋ ಅಂಡ್ ಬ್ಲಾಗಿಂಗ್, ಮೀಡಿಯಾ ಲಿಟ್ರಸಿ, ಸಿಂಗಲ್ ಪಾಯಿಂಟ್ ಲೈಟಿಂಗ್, ಪರ್ಸಿಸ್ಟೆನ್ಸ್ ಆಫ್ ವಿಷನ್, ಸೆಲ್ಫಿ ಸ್ಟ್ಯಾಂಡ್ ಪ್ರದರ್ಶನ ಮಾಡಿದ್ದರು. ಈ ಸಂಬಂಧಪಟ್ಟಂತೆ 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವಿಭಾಗಕ್ಕೆ ಭೇಟಿ ನೀಡಿದ್ದರು. ವಿಜ್ಞಾನ ಉತ್ಸವದ ಅಂಗವಾಗಿ ವಿದ್ಯಾರ್ಥಿಗಳಿಗಾಗಿ ವಿವಿಧ ಸ್ಪರ್ಧೆಗಳನ್ನು ಆಯೋಜಿಸಲಾಗಿತ್ತು. ವಿಜ್ಞಾನ ಮಾದರಿ ಸ್ಪರ್ಧೆಯಲ್ಲಿ 250ಕ್ಕೂ ಹೆಚ್ಚು ಸ್ಪರ್ಧಾರ್ಥಿಗಳು ಭಾಗವಹಿಸಿದ್ದರು. ವಿಜ್ಞಾನ ಭಿತ್ತಿಪತ್ರ ಸ್ಪರ್ಧೆಯಲ್ಲಿ 120 ಜನ ಭಾಗವಹಿಸಿದ್ದರೆ, ವಿಜ್ಞಾನ ಪ್ರಬಂಧ ಸ್ಪರ್ಧೆಯಲ್ಲಿ 115 ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಇದಲ್ಲದೆ ವಿಜ್ಞಾನ ರಸಪ್ರಶ್ನೆ ಹಾಗೂ ಭಾಷಣ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು. ಸ್ಪರ್ಧೆಯಲ್ಲಿ ಭಾಗವಹಿಸಿದವರಿಗೆ ಮೊದಲ ಬಹುಮಾನ 10,000, ಎರಡನೇ ಬಹುಮಾನ 7,000, ಮೂರನೇ ಬಹುಮಾನ 5,000. ಇದರೊಂದಿಗೆ ಟ್ರೋಫಿ ಮತ್ತು ಪ್ರಶಸ್ತಿ ಪತ್ರವನ್ನು ನೀಡಲಾಯಿತು. ಎರಡು ದಿನಗಳು ನಡೆದ ಅಂತಾರಾಷ್ಟ್ರೀಯ ವಿಜ್ಞಾನ ಸಮ್ಮೇಳನ ಹಾಗೂ ವಿಜ್ಞಾನ ಉತ್ಸವದ ಸಮಾರೋಪ ಸಮಾರಂಭವನ್ನು HN ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಯಿತು. ಸಮಾರೋಪ ಭಾಷಣ ಮಾಡಿದ ಪ್ರಸಾರ ಭಾರತಿಯ ಸಹಾಯಕ ನಿರ್ದೇಶಕರಾದ ನಿರ್ಮಲಾ ಎಲಿಗಾರ್ ಮಾತನಾಡಿ, ನೈತಿಕ ಸಿದ್ಧಾಂತಗಳ ತಳಕಟ್ಟಿನ ಮೇಲೆ ಮೌಲ್ಯಾಧಾರಿತ ಬದುಕನ್ನು ನಡೆಸಲು ವಿಜ್ಞಾನ ಪ್ರೇರೇಪಿಸುತ್ತದೆ ಎಂದರು. ಪ್ರಸಾರ ಭಾರತಿ ನಿರ್ದೇಶಕರು ನಿರ್ಮಲಾ ಎಲಿಗಾರ್, ವಿಜ್ಞಾನದ ಆಚೆಯು ನೈತಿಕ ಸಿದ್ಧಾಂತ ಮನುಷ್ಯನ ಬದುಕಿನ ಮೌಲ್ಯಗಳ ಜೊತೆಗೆ ಬದುಕುವ ಅಗತ್ಯ ಇದೆ. ಮುಂಬರುವ ಸಮಾಜವನ್ನು, ಮುಂಬರುವ ಪರಿಸರವನ್ನು ಕಾಪಾಡಲು ಸುಸ್ಥಿರ ಅಭಿವೃದ್ಧಿ ಬೇಕು. ರಾಸಾಯನಿಕ ಶಾಸ್ತ್ರ, ಪ್ರಾಣಶಾಸ್ತ್ರ, ಭೂಗೋಳಶಾಸ್ತ್ರ ಇವೆಲ್ಲ ನಮ್ಮ ಹಿರಿಯರು ಕೊಟ್ಟ ಸಾಲ. ಆ ಸಾಲವನ್ನು ಹಾಗೆ ಇಡುವುದು ನಮ್ಮ ಕರ್ತವ್ಯ ಎಂದು ತಿಳಿಸಿದರು. ಆದರೆ ಕೇವಲ ವಿಜ್ಞಾನದಿಂದ ಮಾತ್ರ ಇಂಥ ಸಮಸ್ಯೆಗಳಿಗೆ ಪರಿಹಾರ ಇದೆ ಅಂತ ಹೇಳ್ಕೊಳ್ಳೋದು ಬಹಳ ಅವ್ರ ಮೇಲೆ ನಾವು ಭಾರ ಹಾಕಬೇಕಾಗಿದೆ. ಇವತ್ತಿನ ಯುವ ಜಗತ್ತೆ ನೀವೆಲ್ಲ ಮುಗಿದು ಹೋಗುವ ಸಸ್ಟೈನೇಬಲ್ ನ್ಯಾಚುರಲ್ ರಿಸೋರ್ಸಸ್ ಡೆವಲಪ್ಮೆಂಟನ್ನು ಮಾಡ್ಕೊಳ್ಳೋಕ್ಕೆ ಹೇಗೆ ಸೋಲಾರ್ ಸಿಸ್ಟಮ್ ಇರ್ಬೋದು, ಆಮೇಲೆ ನ್ಯಾಚುರಲ್ ರೇನ್ ಹಾರ್ವೆಸ್ಟಿಂಗ್ ಸಿಸ್ಟಮಲ್ಲಿ ಇರ್ಬೋದು, ಆಮೇಲೆ ರಿಸರ್ವೇಷನ್ ಆಫ್ ದ ಸೋಲಾರ್ ಎನರ್ಜಿ ಇರ್ಬೋದು, ವಿಂಡ್ ಎನರ್ಜಿ ಇರ್ಬೋದು, ಮರಗಳನ್ನು ಬೆಳೆಸುವ ಕೆಲಸ ಇರ್ಬೋದು, ಇಂಥ ಅನೇಕ ಯೋಜನೆಗಳಲ್ಲಿ, ಸಾಮಾಜಿಕ ಯೋಜನೆಗಳಲ್ಲಿ ಮತ್ತು ಯೋಜನೆಗಳಲ್ಲಿ ನಿಮ್ಮ ಪಾಲುದಾರಿಕೆ ತುಂಬ ಹೆಚ್ಚಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಕಾರ್ಯಕ್ರಮದಲ್ಲಿ ಕುಲಪತಿಗಳಾದ ಡಾಕ್ಟರ್ ಜೈಕರ್ ಎಸ್ಎಂ ಮಾತನಾಡಿ, ಹಿಂದಿನ ವಿದ್ಯಾರ್ಥಿಗಳು ಮುಂದೆ ದೇಶ ನಡೆಸಬಹುದು. ವಿಜ್ಞಾನ ಉತ್ಸವ ಯಶಸ್ವಿಯಾಗಿ ನಡೆದಿರುವುದು ಸಂತಸದ ವಿಷಯ. ಈ ಉತ್ಸವವು ಪ್ರತಿ ವರ್ಷ ಮುಂದುವರಿಯಲಿ ಎಂದು ಹಾರೈಸಿದರು. ನಾವೇನು ಕ್ಲಾಸ್ ರೂಮಲ್ಲಿ ಏನು ನಾವು ಕಲಿತಾ ಇದ್ದೀವಲ್ಲ, ನಮ್ಮ ವಿದ್ಯಾರ್ಥಿಗಳು ಆ ಎಕ್ಸ್ಪೆರಿಮೆಂಟ್ ಏನು ಮಾಡ್ತಾ ಇದ್ರು ಅದರಲ್ಲಿ ನಿಜವಾದ ನಿಮ್ಮ ಲೀಡರ್ಶಿಪ್ ಕ್ವಾಲಿಟಿ ಅದರಲ್ಲಿ ತೋರಿಸ್ತಾ ಇತ್ತು. ನಿಮ್ಮ ಈ ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಏನಿದೆ ಅಲ್ಲಿ ನಾನು ಕಾಣ್ತಾ ಇದ್ದೆ. ನಿಮ್ಮ ಏನು ಕಲಾಬ್ರೇಟಿವ್ ಲರ್ನಿಂಗ್ ಅಂತೀವಲ್ಲ ನಾವು, ಅದನ್ನು ಈ ಪ್ರಾಕ್ಟಿಕಲ್ಸ್ ಇದರಲ್ಲಿ ನೀವು ಮಾಡ್ತಾ ಇರೋದ್ರಲ್ಲಿ ನೋಡ್ತಾ ಇದ್ದಾರೆ. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮನಿಸಿದ ಪ್ರಸಾರ ಭಾರತಿ ನಿರ್ದೇಶಕರಾದ ನಿರ್ಮಲಾ ಎಲಿಗಾರ್, ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಪತಿಗಳಾದ ಜೈಕರ್ ಎಸ್ಎಂ, ವಿಜ್ಞಾನ ನಿಕಾಯದ ಡೀನ್ ಅಶೋಕ್ ಡಿ ಅಂಜಗಿ, ವಿವಿಧ ವಿಭಾಗದ ಪ್ರಾಧ್ಯಾಪಕರು ಹಾಗೂ ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಸ್ವೀಪ್ ಅಡಿಯಲ್ಲಿ ವಿಶೇಷ ಮತದಾರರ ನೋಂದಣಿ ಅಭಿಯಾನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು.
ಕಾರ್ಯಕ್ರಮದ ಮುಖ್ಯ ಅತಿಥಿ ಬೆಂಗಳೂರು ವಿಶ್ವವಿದ್ಯಾಲಯದ ವಿತ್ತಾಧಿಕಾರಿ ಡಾಕ್ಟರ್ ಸುನೀತಾ ಅವರು ಮಾತನಾಡಿ, ಮತದಾನ ಮಾಡುವುದು ಎಲ್ಲರ ಹಕ್ಕು, ಅದನ್ನು ನಾವು ಪಾಲಿಸುವುದು ನಮ್ಮ ಕರ್ತವ್ಯ. ಮುಂಬರುವ ಚುನಾವಣೆಯಲ್ಲಿ ತಮ್ಮ ಅಮೂಲ್ಯವಾದ ಮತವನ್ನು ಚಲಾಯಿಸುವ ಮೂಲಕ ಮತದಾನದಲ್ಲಿ ಭಾಗವಹಿಸಬೇಕೆಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸುನೀತಾ ಅವರು ಹಾಗೂ ವಿವಿಧ ವಿಭಾಗದ ಪ್ರಾಧ್ಯಾಪಕರು ಮತ್ತು ಎಲ್ಲ ವಿಭಾಗದ ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ಅಂತಾರಾಷ್ಟ್ರೀಯ ಮಹಿಳಾ ದಿನದ ಅಂಗವಾಗಿ ಬೆಂಗಳೂರು ವಿಶ್ವವಿದ್ಯಾಲಯದ ಮಹಿಳಾ ಅಧ್ಯಯನ ಕೇಂದ್ರದಲ್ಲಿ ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ತುಂಬಿಸಬೇಕು ಈ ಚೀಲ, ಹುಡುಗೋಲ ಹಿಡಿದು ಕೋಲಿಯ ಮಾಡಿ. ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ಐಪಿಎಸ್ ಅಧಿಕಾರಿ ಧರಣಿದೇವಿ ಮಾಲಗತ್ತಿಯವರು ಮಾತನಾಡಿ, ನಮ್ಮ ಪ್ರಗತಿಯ ದೃಷ್ಟಿಯಿಂದ ಮಹಿಳೆಯರಿಗೆ ಹೆಚ್ಚು ಉತ್ತೇಜನ ನೀಡಬೇಕು. ಮಹಿಳೆಯರನ್ನು ಬೆಳೆಸುವುದರಿಂದ ಸಮಾಜ ಪ್ರಗತಿ ಸಾಧಿಸಲು ಸಾಧ್ಯವಾಗುತ್ತದೆ. 1,000 ಪುರುಷರಿಗೆ 980 ಮಹಿಳೆಯರು ಇದ್ದಾರೆ. ಅಷ್ಟಿದ್ದರೂ ಸಾರ್ವಜನಿಕವಾಗಿ ಮಹಿಳೆಯರು ಹೆಚ್ಚು ಕಾಣಿಸಿಕೊಳ್ಳುವುದಿಲ್ಲ. ಇದಕ್ಕೆ ಕಾರಣ ಪುರುಷರ ಪ್ರಾಬಲ್ಯ, ಅಸಮಾನತೆ ಎಂದರು. ಎಲ್ಲರಿಗೂ ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನದ ಶುಭಾಶಯಗಳನ್ನು ಹೇಳ್ತೀನಿ. ಇದು ಮಾರ್ಚ್ ತಿಂಗಳು. ಈ ತಿಂಗಳು ಮಹಿಳಾ ಮಾರ್ಚ್ ಅಂತ ಕರೆಯೋದಕ್ಕೆ, ಅನ್ವಯ ಮಾಡೋದಕ್ಕೆ ಭಾಳ ಸೂಕ್ತವಾದಂಥ ತಿಂಗಳ ಆರಂಭದಿಂದ ಕೊನೆ ತನಕವೂ ಮಹಿಳಾ ಸಂಬಂಧಿ ಕಾರ್ಯಕ್ರಮಗಳು ನಡೀತಾ ಇರ್ತವೆ. ಈ ಜಾಗೃತಿ, ಎಚ್ಚರ ಅನ್ನೋದೇನಿದೆ ಅದನ್ನು ಎಲ್ಲರಿಗೂ ದಾಟಿಸುವಂತಹ, ಎಲ್ಲರ ಜೊತೆಗೆ ಚರ್ಚೆ ಮಾಡುವಂತಹ, ಸಂಭ್ರಮಿಸುವಂತಹ, ಜೊತೆಗೆ ಚಿಂತನೆಗಳನ್ನು ಕೂಡ ಎಲ್ಲರ ಜೊತೆಗೆ ಹಂಚುವಂತಹ ಕೆಲಸನ ಈ ಕಾರ್ಯಕ್ರಮಗಳು ಮಾಡ್ತವೆ. ಅದರಿಂದ ಆ ಕಾರ್ಯಕ್ರಮಗಳಿಗೆ ತಮ್ಮದೇ ಆದ ಒಂದು ಮಹತ್ವ ಇದೆ. ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಜೈಕರ್ SM ಮಾತನಾಡಿ, ನಾನು ವೈದ್ಯಕೀಯ ಕ್ಷೇತ್ರದಿಂದ ಬಂದಿರುವುದರಿಂದ ನಮ್ಮ ತರಗತಿಗಳಲ್ಲಿ ಹೆಚ್ಚು ಜನ ಹೆಣ್ಣು ಮಕ್ಕಳು ಇರುತ್ತಿದ್ದರು. ಆದ್ದರಿಂದ ಅಲ್ಲಿ ತಾರತಮ್ಯವನ್ನು ನಾನು ಹೆಚ್ಚು ನೋಡಲಿಲ್ಲ. ನಾನು ಬೆಳೆದ ವಾತಾವರಣವೇ ಹಾಗೆ ಇತ್ತು. ಹಿಂದಿನ ಕಾಲದಲ್ಲಿ ಹೆಣ್ಣು ಮಕ್ಕಳನ್ನು ಹೆಚ್ಚು ಓದಿಸುತ್ತಿರಲಿಲ್ಲ. ಆದರೆ ಈಗ ಆ ಪರಿಸ್ಥಿತಿ ಇಲ್ಲ. ಎಲ್ಲರೂ ಶಿಕ್ಷಣಸ್ಥರಾಗಿದ್ದಾರೆ. ಆದ್ದರಿಂದ ವಿಕಸಿತ ಭಾರತ ಎಂದು ಹೇಳಲಾಗುತ್ತದೆ ಎಂದು ಹೇಳಿದರು. ಇಲ್ಲಿ ನಾವೊಂದು ಕಾಲೇಜಲ್ಲಿ ಬಂದು ನಾವೊಂದು ಫ್ಯಾಕಲ್ಟಿ ಆಗಲಿ, ಸ್ಟೂಡೆಂಟ್ ಆಗಲಿ, ಯಾವುದೇ ಆದಂಥ ಒಂದು ಡಿಫ್ರೆನ್ಸನ್ನು ಕಾಣಲ್ಲ. ಯಾಕಂದರೆ ನಾವೆಲ್ಲ ವಿದ್ಯಾವಂತರಾಗಿದ್ದೀವಿ, ನಾವು ಈ ಲೆವೆಲಲ್ಲಿ ಬಂದಿದ್ದೀವಿ. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಧರಣಿದೇವಿ ಮಾಲಗತ್ತಿ, ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಜೈಕರ್ SM, ಕುಲಸಚಿವರಾದ ಶೇಖ್ ಲತೀಫ್, ಸಿಂಡಿಕೇಟ್ ಸದಸ್ಯರಾದ ಡಾಕ್ಟರ್ ಮಾಲಿನಿಕೆ ಹಾಗೂ ವಿಭಾಗದ ಸಂಯೋಜಕರಾದ ಡಾಕ್ಟರ್ M ಸಿದ್ದಪ್ಪ ಬೆಳಗಟ್ಟ ಮತ್ತು ವಿವಿಧ ವಿಭಾಗದ ಮಹಿಳಾ ಸಿಬ್ಬಂದಿ ವರ್ಗದವರು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಬೆಂಗಳೂರು ವಿಶ್ವವಿದ್ಯಾಲಯದ ಮಹಿಳಾ ಅಧ್ಯಯನ ಕೇಂದ್ರದಲ್ಲಿ ಮಹಿಳಾ ದಿನಾಚರಣೆ ಅಂಗವಾಗಿ ಬೆಂಗಳೂರು ವಿಶ್ವವಿದ್ಯಾಲಯದ ಎಲ್ಲ ಮಹಿಳಾ ಸಿಬ್ಬಂದಿ ವರ್ಗದವರಿಗೆ ವಿವಿಧ ಕ್ರೀಡಾ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಮಹಿಳಾ ದಿನಾಚರಣೆ ಅಂಗವಾಗಿ ಹಲವು ಕ್ರೀಡೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. Oh my God! ಮಹಿಳಾ ದಿನಾಚರಣೆಯ ಪ್ರಯುಕ್ತ ಸಾಂಸ್ಕೃತಿಕ ಚಟುವಟಿಕೆಯ ಭಾಗವಾಗಿ ಅಕೈ ಎಂಬ ನಾಟಕ ಪ್ರದರ್ಶನ ಮಾಡಲಾಯಿತು. ಇದನ್ನೆಲ್ಲ ನೋಡಿ ಸಮುದಾಯದವರು ದೊಡ್ಡ ಮನೆಯ ಗುಣ ಸಂಪನ್ನೆಯ ಕೈಯನ್ನ ಅಂತ ಹೆಸರಿಟ್ಟು ಅಷ್ಟಕ್ಕೆ ನನಗೆ ಸಮಾಧಾನ ಆಗಲಿಲ್ಲ. ನನ್ನ ತಂದೆ ಮನೆತನದ ಪದ್ಮಶಾಲಿ ಹೆಸರು ನಾನು ಹೆಸರು ಜೊತೆ ಇಟ್ಕೊಳ್ಬೇಕಂತ ತುಂಬಾ ಆಸೆ ಇತ್ತು. ಪದ್ಮಶಾಲಿ ಹಿಂದುಳಿದ ನೇಕಾರ ವರ್ಗದ ಕುಟುಂಬ. ಅದಕ್ಕೆ ಈ ಸಮುದಾಯದವರು ಯಾರೂ ಒಪ್ಪಿಲ್ಲ. ನಾನು ಅದಕ್ಕೆ ಒಪ್ಪನ್ನು ಹಾಕಿಲ್ಲ, ಕಾರನೂ ಹಾಕಿಲ್ಲ. ಅಕೈ ಪದ್ಮಶಾಲಿ ಅಂತ ಹೆಸರಿಟ್ಕೊಂಡೆ. ನಿಟ್ಟೆ ಎಜುಕೇಷನ್ ಟ್ರಸ್ಟ್ನ ನಿರ್ದೇಶಕರಾದ ಪ್ರೊಫೆಸರ್ ಸಂದೀಪ್ ಶಾಸ್ತ್ರಿ ಹಾಗೂ ಜೈನ್ ವಿಶ್ವವಿದ್ಯಾಲಯದ ಪ್ರಿಯಾಂಕಾ ಮಥುರಾವ್ ಅವರಿಂದ ರಾಜ್ಯಶಾಸ್ತ್ರ ವಿಭಾಗದ ವಿದ್ಯಾರ್ಥಿಗಳಿಗೆ, ಸಂಶೋಧಕರಿಗೆ ನೈತಿಕತೆ ಹಾಗೂ ಪ್ರಕಟಣೆಯ ದುರ್ವರ್ತನೆ ಎಂಬ ವಿಷಯ ಕುರಿತು ವಿಶೇಷ ಉಪನ್ಯಾಸ ಏರ್ಪಡಿಸಲಾಯಿತು.
Your case study is case study number 1. Middle group, case study number 2. This group, case study number 3. If you Google on Google Images, if you press this word fabrication, it gave me the first 2 pages only give me pictures like this. Okay. ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ಸುರೇಂದ್ರ ಕುಮಾರ್, ಪ್ರೊಫೆಸರ್ ವೀಣಾದೇವಿ ಹಾಗೂ ರಾಜ್ಯಶಾಸ್ತ್ರ ವಿಭಾಗದ ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ಬೆಂಗಳೂರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಕೇಂದ್ರ ಹಾಗೂ ಗ್ರಾಮೀಣ ಅಭಿವೃದ್ಧಿ ವಿಭಾಗದಲ್ಲಿ 2024ನೇ ಸಾಲಿಗೆ ಸೇರ್ಪಡೆಯಾದ ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭವನ್ನು ಏರ್ಪಡಿಸಲಾಯಿತು. ಗ್ರಾಮೀಣ ಅಭಿವೃದ್ಧಿ ವಿಭಾಗದ ಸ್ವಾಗತ ಸಮಾರಂಭಕ್ಕೆ ಮುಖ್ಯ ಅತಿಥಿಯಾಗಿ ಆಗಮನಿಸಿದ ಕೆಎಎಸ್ ಅಧಿಕಾರಿ ರಾಕೇಶ್ ಕಂಬ್ಲೇರ್ ಅವರು ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುವ ತಯಾರಿ ಕುರಿತು ವಿವರವಾಗಿ ತಿಳಿಸಿಕೊಟ್ಟರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಾರದ ಸುದ್ದಿಗಾಗಿ ನೋಡ್ತಾ ಇರಿ BE ನ್ಯೂಸ್.